ಕೆಲವೊಮ್ಮೆ ಪ್ರೀತಿ ಮುಗಿದಂತೆ ಕಾಣುತ್ತೆ, ಆದರೆ ನಿಜವಾಗಿಯೂ ಪ್ರೀತಿ ಮುಗಿದಿರೋದಿಲ್ಲ. ಅದು ಗಮನ, ಬೇಡಿಕೆ ಮಾಡ್ತಾ ಇರ್ತದೆ. ಇದು ಮದುವೆಯ ನಂತರ ಮುರಿದುಕೊಂಡ ಸಂಬಂಧಕ್ಕೆ ಮತ್ತೊಮ್ಮೆ ಸಿಕ್ಕ ಸೆಕೆಂಡ್ ಚಾನ್ಸ್ ಪ್ರೀತಿಯ ಕತೆ. ಅನನ್ಯ ಮತ್ತು ಕಾರ್ತಿಕ್ ಪ್ರೀತಿ ಮಾಡಿ ಮದುವೆಯಾದವರು. ಡ್ರೀಮ್ಸ್, ಪ್ರಾಮಿಸಸ್, ಫ್ಯೂಚರ್ ಪ್ಲಾನ್ಸ್. ಮದುವೆಯ ದಿನ ಅನನ್ಯ ಯೋಚಿಸಿದ್ದಳು, ಇವನು ನನ್ನ ಸೇಫೆಸ್ಟ್ ಪ್ಲೇಸ್ ಎಂದು. ಕಾರ್ತಿಕ್ ಹೇಳಿದ್ದ, ಇನ್ನ ಕೈ ಬಿಡೋದಿಲ್ಲ. ಆ ದಿನ ಪ್ರೀತಿ ಪ್ಯೂರ್ ಆಗಿತ್ತು. ಆದರೆ ಮದುವೆ ಆದಮೇಲೆ ಲೈಫ್ ಚೇಂಜ್ ಆಯಿತು. ಆಫೀಸ್ ಪ್ರೆಷರ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಟೈಮ್ ಶಾರ್ಟೇಜ್. ಪ್ರೀತಿ ಇದ್ದೇ ಇತ್ತು, ಆದರೆ ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಕೆಳಗೆ ಹೋಯಿತು. ಅನನ್ಯ ಸ್ಲೋಲಿ ಲೋನ್ಲಿ ಫೀಲ್ ಮಾಡ್ತಾ ಹೋದಳು. ಕಾರ್ತಿಕ್ ಇದು ನಾರ್ಮಲ್ ಅಂತ ಇಗ್ನೋರ್ ಮಾಡಿದ. ಅವಳ ಸೈಲೆನ್ಸ್ ಲೌಡ್ ಆಗ್ತಾ ಹೋಯಿತು. ಒಂದು ದಿನ ಅನನ್ಯ ಕೇಳಿದಳು, ನಾನು ನಿನ್ನ ಹೆಂಡತಿ ಅಲ್ಲವಾ, ಅಥವಾ ಜಸ್ಟ್ ಅಡ್ಜಸ್ಟ್ ಮಾಡೋ ವ್ಯಕ್ತಿಯಾ? ಕಾರ್ತಿಕ್ ಉತ್ತರಿಸಿದ, ನಿನಗೆ ಎಲ್ಲವೂ ಡ್ರಾಮಾ ಯಾಕೆ? ಆ ಒಂದು ಸೆಂಟೆನ್ಸ್ ಅವಳ ಹಾರ್ಟ್ ನುಚ್ಚು ನೂರಾಯಿತು. ಫೈಟ್ ಆಯಿತು, ವರ್ಡ್ಸ್ ಹಾರ್ಶ್ ಆಯಿತು. ಫೈನಲಿ ಅವರ ಮಧ್ಯೆ ಡಿಸ್ಟೆನ್ಸ್ ಆಯಿತು. ಅನನ್ಯ ಪೇರೆಂಟ್ಸ್ ಮನೆಗೆ ಹೋದಳು. ಕಾರ್ತಿಕ್ ಅಲೋನ್ ಆದ. ಮೊದಲ ಬಾರಿ ಕಾರ್ತಿಕ್ಗೆ ಸೈಲೆನ್ಸ್ ಫೀಲ್ ಆಯಿತು. ನೋ ಮೆಸೇಜಸ್, ನೋ ಕಾಲ್ಸ್, ನೋ ಕೇರ್. ಅವನು ಅರ್ಥ ಮಾಡಿಕೊಂಡ, ಅವಳು ನಾಯ್ಸ್ ಅಲ್ಲ, ನೆಸೆಸಿಟಿ ಎಂದು. ಒಂದು ದಿನ ಓಲ್ಡ್ ಫೋಟೋಸ್ ನೋಡಿದ. ಅನನ್ಯ ನಗು, ಅವಳ ಕೇರ್, ಅವಳ ಪೇಷನ್ಸ್. ಅವನು ಸೆಲ್ಫ್ ಕ್ವಶನ್ ಮಾಡಿದ, ಪ್ರೀತಿ ಕಡಿಮೆ ಆಯ್ತಾ, ಅಥವಾ ನಾನು ಕೇರ್ಲೆಸ್ ಆದ್ನಾ? ಅವನ ಈಗೋ ಬ್ರೇಕ್ ಆಯಿತು. ರಿಗ್ರೆಟ್ ಸ್ಟಾರ್ಟ್ ಆಯಿತು. ಕಾರ್ತಿಕ್ ಅನನ್ಯಗೆ ಕಾಲ್ ಮಾಡಿದ. ಸಾರಿ ಅಂತ ಅಲ್ಲ, ನನ್ನ ತಪ್ಪು ಅರ್ಥ ಆಯಿತು ಅಂತ. ಅನನ್ಯ ಇಮಿಡಿಯೇಟ್ಲಿ ಮೆಲ್ಟ್ ಆಗಲಿಲ್ಲ. ಅವಳು ಹೇಳಿದಳು, ಈ ಸೆಕೆಂಡ್ ಚಾನ್ಸ್ ಪ್ರಾಮಿಸ್ ಅಲ್ಲ, ಎಫರ್ಟ್ ಆಗಬೇಕು. ಕಾರ್ತಿಕ್ ಚೇಂಜ್ ತೋರಿಸಿದ. ಟೈಮ್, ಲಿಸ್ನಿಂಗ್, ರೆಸ್ಪೆಕ್ಟ್. ಸ್ಲೋಲಿ ಟ್ರಸ್ಟ್ ಬಿಲ್ಡ್ ಆಯಿತು. ಮತ್ತೆ ಅವರು ಒಟ್ಟಿಗೆ ಬಂದರು. ಪರ್ಫೆಕ್ಟ್ ಕಪಲ್ ಅಲ್ಲ, ರಿಯಲ್ ಕಪಲ್. ಫೈಟ್ ಇತ್ತು, ಆದರೆ ಎಸ್ಕೇಪ್ ಇರಲಿಲ್ಲ. ಅವರ ಪ್ರೀತಿ ಲೌಡ್ ಆಗಿರಲಿಲ್ಲ, ಆದರೆ ಡೀಪ್ ಆಗಿತ್ತು. ಎಲ್ಲ ರಿಲೇಶನ್ಶಿಪ್ ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತಿಲ್ಲ, ಆದರೆ ಪ್ರೀತಿ ಇದ್ದು ಎಫರ್ಟ್ ಇದ್ದರೆ ಸೆಕೆಂಡ್ ಚಾನ್ಸ್ ಹೊಸ ಬಿಗಿನಿಂಗ್ ಆಗುತ್ತೆ. ಮದುವೆ ಉಳಿಸೋದು ಲಕ್ ಅಲ್ಲ, ಅದು ಡೈಲಿ ಡಿಸಿಷನ್ ಆಗಿರುತ್ತೆ. ಸೆಕೆಂಡ್ ಚಾನ್ಸ್ ವರ್ಕ್ಸ್ ವೆನ್ ಎಫರ್ಟ್ ಈಸ್ ರಿಯಲ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.